Anugraha ವತಿಯಿಂದ ಪ್ರೊಫೆಸರ್ ಡಾಕ್ಟರ್ ಶೇಖರ್ ಶ್ಯಾಮ್. He has accepted the path of Bodhisattva, the path of enlightenment. What is enlightenment? Enlightenment is an awareness from the dream of existence to create a new world of his own choice. ಈ ಹಿನ್ನೆಲೆಯಲ್ಲಿ ಬ್ರಹ್ಮರಮ್ಮ ಕೂಡ ಅವ್ರ ಜೊತೆಗಿದ್ದಾರೆ. ಅವ್ರ ಬಂಧು ಬಳಗ ಎಲ್ಲ ಕೂಡ ಎಲ್ಲ ವಿಶ್ವಾಸಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಮಸ್ತ ಬಂಧು ಬಾಂಧವರಿಗೆಲ್ಲ ವೆಲ್ಕಮ್ ಮಾಡ್ತಾ ನಮ್ಮ ಪ್ರೊಫೆಸರ್ ಇದ್ದಾರೆ ಶೇಖರ್ ಶ್ಯಾಮ್ ತಾವೆಲ್ಲ ಪಂಚಶೀಲ. ಯಾಕೆ ಅಂತಂದರೆ ಶೀಲ ಸಮಾಧಿ ಪ್ರಜ್ಞೆ. ಬೋಧಿಸತ್ವ ಅಂದರೆ ಶೀಲಾತೀತ, ಸಮಾಧಿ ಅತೀತ, ಪ್ರಜ್ಞೆ ಅತೀತ. ನಮಗೆ ನೈತಿಕತೆ ಶೀಲ, ಪಂಚಶೀಲ. ಸಮಾಧಿ ಮೀನ್ಸ್ ಏಕಾಗ್ರತೆ. ಪ್ರಜ್ಞೆ ಮೀನ್ಸ್ ಇನ್ಸೈಟ್ ಇನ್ ಟು ದ ರಿಯಾಲಿಟೀಸ್ ಆಫ್ ಲೈಫ್, ಅಂತರಂಗದ ಕಡೆ ಪ್ರಯಾಣ. ಏನು ಒಂದೇ ವಾಕ್ಯದಲ್ಲಿ ಕೊಡ್ಬೇಕಾದ್ರೆ ಒನ್ ಮಸ್ಟ್ ರಿಯಲೈಸ್ ದ ಟ್ರೂತ್ ವಿತ್ ಇನ್ ದ ಫ್ರೇಮ್ ವರ್ಕ್ ಆಫ್ ಬಾಡಿ ಆ್ಯಂಡ್ ಮೈಂಡ್. ಹೀಗಾಗಿ ಬ್ಲಾಸಮಿಂಗ್ ಆಫ್ ದಿ ಮೈಂಡ್. ಮ್ಯೂಸಿಕ್ ಇದೆಯಲ್ಲ, ಇದು ಸಾಮವೇದದಲ್ಲಿ ವೇದಿಕ್ ಚಾರ್ಟ್ಸ್, ಸಾಮವೇದಿಕ್ ಚಾರ್ಟ್ಸ್ ಬಗ್ಗೆ, ಸಂಗೀತದ ಬಗ್ಗೆ ಸಾಮವೇದದಲ್ಲಿ ರೆಫರೆನ್ಸ್ ಇದೆ. ಏನು ಮ್ಯೂಸಿಕ್ ಅಂದರೆ ಫ್ರಮ್ ಸೌಂಡ್ ಟು ಸೌಂಡ್ಲೆಸ್ ಆ್ಯಂಡ್ ಫ್ರಮ್ ಸೌಂಡ್ಲೆಸ್ ಟು ಸೌಂಡ್. ಹೀಗಾಗಿ ಬಂಧುಗಳೇ, ಈಗ ನಾವು ಪಂಚಶೀಲ ತಾವು ಎಲ್ಲ ಸ್ಟ್ರೈಟಾಗಿ ಕೂತ್ಕೋಬೇಕು, ನೆಟ್ಟು ಕೂತ್ಕೋಬೇಕು. ಯಾರಿಗೆ ನಡು ಬೆನ್ನುತ್ತಲ್ಲಿ ಸ್ಟ್ರೈಟ್ ಆಗಿರ್ತದೆಯೋ ಅವರು ತುಂಬ ಕಮಾಂಡ್ ಆಗಿರ್ತದೆ. ಐ ಕ್ಯಾನಾಟ್ ಬಿ ಯುವರ್ ಮಾಸ್ಟರ್, ಯು ಹ್ಯಾವ್ ಟು ಬಿ ಯುವರ್ ಓನ್ ಮಾಸ್ಟರ್. ಟು ಬಿ ಎ ಮಾಸ್ಟರ್ ತಾವೆಲ್ಲ ಕೂಡ ಫ್ರೀಯಾಗಿ ಕೈ ಜೋಡಿಸಿ ಕೂತ್ಕೊಳ್ಳಿ, ನೆಟ್ಟು ಕೂತ್ಕೊಳ್ಳಿ. ನಾನು ಹೇಳಿದೆ ಸಾಧು 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 ಅರಹಂ ಸಮ್ಮಾ ಸಂಬುದ್ಧೋ ಭಗವಾನ್ ಬುದ್ಧಂ ಭಗವಂತಂ ಅಭಿವಾದೇಮಿ ಸ್ವಾಕಾತೋ ಭಗವತ ಧಮ್ಮೋ ಧಮ್ಮಂ ನಮಸ್ಸಾಮಿ ಸುಪಟಿಪನ್ನೋ ಭಗವತೋ ಸಾವಕ ಸಂಗೋ ಸಂಗಂ ನಮಾಮಿ ಓಕಾಸ ಅಹಂ ಬಂತೆ ತಿಸರಣೇನ ಸದ್ದಿಂ ಪಂಚಶೀಲಂ ಧಮ್ಮಂ ಯಾಚಾಮಿ ಅನುಗ್ರಹಂ ತತ್ವಾಶೀಲಂ ಏತಮೇ ಬಂತೆ ದ್ವಿತೀಯಂಪಿ ಓಕಾಸ ವಂದಾಮಿ ಬಂತೆ ತಿಸರಣೇನ ಸತ್ಯಂ ಪಂಚಶೀಲಂ ಧಮ್ಮಂ ಯಾಚಾಮಿ ಅನುಗ್ರಹಂ ತತ್ವಾಶೀಲಂ ಏತಮೇ ಬಂತೆ ತೃತೀಯಂಪಿ ಓಕಾಸ ವಂದಾಮಿ ಬಂತೆ ದ್ವಾರಕೇನ ಕಥಂ ಸಬ್ಬ ಅಪರಾಧಂ ಕಮತಮೇ ಬಂತೆ ಅನುಕಂಪಂ ಉಪಾದಾಯ ಕಮಾಮಿ ಕಮಿತಪಂ ಸುಖಿನೋ ಭವತು ಸುಖಿ ಹೋತು ನಿಬ್ಬಾಣ ಪಚ್ಚವತು. ಈಗ ನಾನು ಹೇಳಿದೆ ಕೇಳಿ. ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ಬುದ್ಧಂ ಶರಣಂ ಗಚ್ಛಾಮಿ ಧಮ್ಮಂ ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ ದ್ವಿತೀಯಂಪಿ ಬುದ್ಧಂ ಶರಣಂ ಗಚ್ಛಾಮಿ ದ್ವಿತೀಯಂಪಿ ಧಮ್ಮಂ ಶರಣಂ ಗಚ್ಛಾಮಿ ದ್ವಿತೀಯಂಪಿ ಸಂಘಂ ಶರಣಂ ಗಚ್ಛಾಮಿ ತೃತೀಯಂಪಿ ಬುದ್ಧಂ ಶರಣಂ ಗಚ್ಛಾಮಿ ತೃತೀಯಂಪಿ ಧಮ್ಮಂ ಶರಣಂ ಗಚ್ಛಾಮಿ ತೃತೀಯಂಪಿ ಸಂಘಂ ಶರಣಂ ಗಚ್ಛಾಮಿ. ತಿಸರಣಗಮನಂ ಪರಿಪೂರ್ಣಂ ಆಮಬಂತೆ ಪಾಣಾತಿಪಾತ ವೇರ
ಸಿಕ್ಕಾಪದಂ ಸಮಾಧಿಯಾಮಿ ಕಾಮೇಷು ಮಿಚ್ಛಾಚಾರ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಮುಸಾವಾದ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಸುರಾಮೇರಯ ಮಜ್ಜ ಪ್ರಮಾದಠಾನ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ತಿಸರಣೇನ ಸದ್ಯಂ ಪಂಚಶೀಲಂ ಧಮ್ಮಂ ಸಾಧುಕಂ ಸುರಕ್ಷಿತಂ ತತ್ವಶೀಲ ಅಪಮಾದೇನ ಸಂಪಾದಿತ ಅಹಮ ಬಂತಿದೆ ಸಾಧು 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 3 minutes. ಬಂಧುಗಳೇ, ಮೆತ್ತ, ವಾಟ್ ಈಸ್ ಮೆತ್ತ? ಮೆತ್ತ ಇಸ್ ಲವಿಂಗ್ ಕೈಂಡ್ನೆಸ್. ಲೈಕ್ ಎ ಮದರ್ ಲುಕಿಂಗ್ ಆಫ್ಟರ್ ಓನ್ಲಿ ಸನ್. ಒಬ್ಬ ತಾಯಿ ತನ್ನ ಒಬ್ಬನೇ ಮಗನ ಯಾವ ರೀತಿ ಕಾಪಾಡ್ತಾಳೆ ಅಂತ ಹೇಳಿದ್ರೆ ತನ್ನ ಓನ್ ಲೈಫ್ನ ಮಗುಗೋಸ್ಕರ ಡೆಡಿಕೇಟ್ ಮಾಡ್ತಾರೆ. ಆ ಮೈತ್ರಿ ಕರುಣೆಯನ್ನ ಹೊಸ ವರ್ಷದಲ್ಲಿ 2025 ಟು ದಿ ಓಲ್ ವರ್ಲ್ಡ್ ಫಾರ್ ದಿ ಪೀಸ್ ಅಂಡ್ ಸೆಕ್ಯೂರಿಟಿ ಅರೌಂಡ್ ದಿ ವರ್ಲ್ಡ್. ಮಾನವ ಕೋಟಿ ಸಕಲ ಜೀವಿಗಳು ಹ್ಯೂಮನ್ ಆ್ಯಂಡ್ ಡಿವೈನ್ ವರ್ಲ್ಡ್ ಎಲ್ಲಕ್ಕೂ ಮಂಗಳವಾಗಲಿ ಅಂತ ಒಂದು ಮೈತ್ರಿ ಮಾಡೋಣ. ಎಲ್ಲ ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ. 6 straight, ಕ್ಲೋಸ್ ಯುವರ್ ಐಸ್. ನಿಮ್ಮ ಎಡಗೈ ಮೇಲೆ ಬಲಗೈ ಇಟ್ಕೊಂಡು ಎಬ್ಬೆಲ್ ಟಚ್ ಮಾಡ್ಕೊಳ್ಳಿ. ಎಡಗೈ ಒಳಗಡೆ ಬಲಗೈ ಇಟ್ಕೊಂಡು ಎಬ್ಬೆಲ್ ಟಚ್ ಮಾಡ್ಕೊಂಡು ನೆಟ್ಟು ಕೂತ್ಕೊಳ್ಳಿ. ಸಹಜವಾಗಿ ಉಸಿರಾಟವನ್ನು ನೋಡಿ. ಅದು ಬ್ರೀದಿಂಗ್ ಇನ್, ಬ್ರೀದಿಂಗ್ ಔಟ್, ಪ್ರೆಸೆನ್ಸ್ ಆಫ್ ಮೈಂಡ್ ಆನ್ ಬ್ರೀದಿಂಗ್. ಹುಟ್ಟು ತಮ್ಮಿಂದ ಉಸಿರಾಡ್ತಾ ಇದ್ದೀವಿ, ಉಸಿರನ್ನ ಒಂದ್ಸರಿ ಸಹಜವಾಗಿ ನೋಡೋದು. ಡೋಂಟ್ ಫೋರ್ಸ್ ಇಟ್, ಡೋಂಟ್ ಕಂಟ್ರೋಲ್ ಇಟ್, ಆಸ್ ಇಟ್ ಈಸ್. ಆಗಿರುವಾಗ ಕಣ್ಣು ಮುಚ್ಚಿ, ತೊಟ್ಟಿ ಬಾಯಿ ಮುಚ್ಚಿ ನೆಟ್ಟು ಕೂತ್ಕೊಂಡು ನಿಧಾನ ಉಸಿರು ತೆಗೆದುಕೊಳ್ಳಿ, ನಿಧಾನ ಉಸಿರನ್ನ ಬಿಡಿ. ಇದನ್ನು ಆನಪಾನಸತಿ ಅಂತೀವಿ ಪಾಳಿ ಭಾಷೆಯಲ್ಲಿ. ಕನ್ನಡದಲ್ಲಿ ಉಚ್ಛ್ವಾಸ ನಿಶ್ವಾಸ. ನಾವು ಉಸಿರಾಟವನ್ನು ನೋಡೋಕೆ ಪ್ರಾರಂಭ ಮಾಡಿದಾಗ ಮನಸ್ಸು ಭೂತ ಕಾಲಕ್ಕೆ ಹೋಗುತ್ತೆ, ಮತ್ತೆ ವಾಪಸ್ ಪ್ರೆಸೆಂಟಿಗೆ ಬನ್ನಿ ಉಸಿರಾಟ, ಮತ್ತೆ ಭವಿಷ್ಯದ ಕಾಲಕ್ಕೆ ಹೋಗುತ್ತೆ, ಮತ್ತೆ ವಾಪಸ್ ಉಸಿರು ಕಡೆ ಬನ್ನಿ. ಈ ಉಸಿರನ್ನ ನೋಡೋದಿದೆಯಲ್ಲ, ದಿಸ್ ಈಸ್ ದ ಪ್ರೆಸೆಂಟ್. ಮನುಷ್ಯ ಜೀವನದಲ್ಲಿ ವರ್ತಮಾನದಲ್ಲಿ ಅವನ ಜೀವನವನ್ನು ಕರೆಕ್ಟಾಗಿ ರೆಗ್ಯುಲೇಟ್ ಮಾಡ್ಕೊಳ್ಬೇಕು, ಪಾತ್ರನ ಆಯ್ಕೆ ಮಾಡ್ಕೊಳ್ಬೇಕು. ಈ ಉಸಿರು ನೋಡ್ತಾ ಇದ್ದೀವಿ ನೋಡಿ, ಮೂಗಿನ ಒಳ್ಳೆಯಿಂದ ಶ್ವಾಸಕೋಶ ಹೋಗ್ತಾ ಇದೆ, ಶ್ವಾಸಕೋಶ ಹೊರಗಡೆ ಬರ್ತಾ ಇದೆ. ಉಸಿರನ್ನ ಹೇಗಿದೆಯೋ ಹಾಗೆ ನೋಡಿ. ಆಗಿರುವಾಗ ಕುಳಿತುಕೊಳ್ಳಿ, ಉಸಿರು ನೋಡ್ತಾ ಇರಿ. ಇದು ವರ್ತಮಾನ. ಈ ವರ್ತಮಾನದಲ್ಲಿ ಮೊದಲು ಬುದ್ಧ ನಮ್ಮ ಸಂಘದ ತಿರತ್ನಗಳು ಬಂದ ನಮಗೆ ಒಳ್ಳೆಯದಾಗಲಿ ಅಂತ ನೆನೆಸ್ಕೊಳ್ಳಿ. ನಿಮಗೆ ಫಾರ್ ಯುವರ್ ವೆಲ್ ಬೀಯಿಂಗ್ ಆ್ಯಂಡ್ ಪ್ರೋಗ್ರೆಸ್ ಮೇ ಆಲ್ ಯುವರ್ ಆಸ್ಪಿರೇಷನ್ಸ್ ಬಿ ಫುಲ್ಫಿಲ್ ಬೈ ದಿ ಗ್ರೇಸ್ ಆಫ್ ತ್ರಿರತ್ನಾಸ್. ಮೇ ಬಿ ವೆಲ್ ಹ್ಯಾಪಿ ಆ್ಯಂಡ್ ಪೀಸ್ಫುಲ್ ಅಟೈನ್ ದಿ ಪಾತ್ ಆಫ್ ನಿಬ್ಬಾಣ ಇನ್ ದಿಸ್ ಲೈಫ್. ಬುದ್ಧ ನಮ್ಮ ಸಂಘದ ತಿರತ್ನಗಳ ಬಲದ ನಿಮ್ಮೆಲ್ಲರ ಸಂಕಲ್ಪ ಸಿದ್ಧಿಯಾಗಿ, ಬೋಧಿ ಪ್ರಾಪ್ತಿಯಾಗಿ, ಅಷ್ಟೈಶ್ವರ್ಯದೊಟ್ಟು ಶತಾಯಿಗಳಾಗಿ ನೀನೇನು ಸಂಕಲ್ಪ ಇದೆಲ್ಲ ಸಿದ್ಧಿಯಾಗಿ ಅಂತ ನೆನೆಸ್ಕೊಳ್ಳಿ. ನಿಮ್ಮ ಆಶಯಗಳಲ್ಲಿ ಈಡೇರಬೇಕು ಹೊಸ ವರ್ಷದಲ್ಲಿ. ದುಃಖ ಭಯ ರೋಗದಿಂದ ಬಿಡುಗಡೆಯಾಗಿ ಶೀಲ ಸಮಾಧಿ ಪ್ರಜ್ಞೆಯಿಂದ ನಿಬ್ಬಾಣ ಸುಖವನ್ನು ಪಡೆಯುವಂತಾಗಲಿ. ಇದೇ ಮೈತ್ರಿಯನ್ನು ಮೊದಲು ನಾವು ಸ್ಟ್ರಾಂಗ್ ಆದಮೇಲೆ ನಿಮ್ಮ ವಿದ್ಯೆ ಬುದ್ಧಿ ಕೊಟ್ಟ ಗುರುಗಳು ಒಳ್ಳೆಯದಾಗಿ ನೆನೆಸ್ಕೊಳ್ಳಿ. ಮೇ ಆಲ್ ಮೈ ಟೀಚರ್ಸ್ ಹೂ ಟಾಟ್ ಮೀ, ಮೇ ಆಲ್ ಆಫ್ ದೆಮ್ ಬಿ ಫ್ರೀ ಫ್ರಮ್ ಸಫರಿಂಗ್ಸ್, ಮೇ ಆಲ್ ಆಫ್ ದೆಮ್ ಅಟೈನ್ ದಿ ಪಾತ್ ಆಫ್ ನಿಬ್ಬಾಣ ಇನ್ ದಿಸ್ ಲೈಫ್. ಹಾಗೆಯೇ ಇದೇ ಮೈತ್ರಿಯನ್ನು ನಿಮ್ಮ ಮಾತಾಪಿತೃಗಳಿಗೆ ವಿಸ್ತರಣೆ ಮಾಡಿ. ಮೇ ಮೈ ಪೇರೆಂಟ್ಸ್ ಬಿ ಫ್ರೀ ಫ್ರಮ್ ಸಫರಿಂಗ್ಸ್. ಅವರು ದುಃಖದಿಂದ ಬಿಡುಗಡೆಯಾಗಿ ಸುಖ ಶಾಂತಿ ನೆಮ್ಮದಿಯನ್ನು ಪಡೆಯುವಂತಾಗಲಿ, ಮಂಗಳವಾಗಲಿ. ಹಾಗೆ ಸಂಸಾರದಲ್ಲಿ ಪತಿ ಪತ್ನಿಯರಿಗೆ ಪರಸ್ಪರ ಮೆಕ್ಕವನ್ನು ವಿಸ್ತರಣೆ ಮಾಡಿ. ಪತಿ ಪತ್ನಿಯರು ಪರಸ್ಪರ ಮ್ಯೂಚುವಲ್ ಆಗಿ ಸಹಕಾರ ಸಹಬಾಳ್ವೆಯಿಂದ ತಪ್ಪು ನಿಟ್ಟುಗಳಲ್ಲಿ ತಿದ್ದುಕೊಂಡು ಸುಖ ಶಾಂತಿ ನೆಮ್ಮದಿಯಿಂದ ಬದುಕುವಂತಾಗಲಿ, ಸುಖವಾಗಿರಲಿ, ಮಂಗಳವಾಗಲಿ. ಹಾಗೆ ಇದೇ ಸಂದರ್ಭದಲ್ಲಿ ಮೈತ್ರಿಯನ್ನು ನಿಮ್ಮ ಮಕ್ಕಳಿಗೆ ವಿಸ್ತರಣೆ ಮಾಡಿ. ನಿಮ್ಮ ಮಕ್ಕಳು ಸುಖವಾಗಿರಲಿ, ಆರೋಗ್ಯವಾಗಿರಲಿ, ಮಕ್ಕಳು ಮಹಾಪುರುಷರಾಗಲಿ, ಎನ್ಲೈಟೆಂಡ್ ಚಿಲ್ಡ್ರನ್ ಆಗಲಿ. ವಾಟ್ ಇಂಡಿಯಾ ನೀಡ್ಸ್ ಎನ್ಲೈಟೆಂಡ್ ಫಾದರ್, ಎನ್ಲೈಟೆಂಡ್ ಮದರ್, ಎನ್ಲೈಟೆಂಡ್ ಚಿಲ್ಡ್ರನ್, ಎನ್ಲೈಟೆಂಡ್ ಲೀಡರ್ ಆ್ಯಂಡ್ ಎನ್ಲೈಟೆಂಡ್ ಟೀಚರ್. ಹಾಗೆಯೇ ಇದೇ ಮೈತ್ರಿಯನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ವಿಸ್ತರಣೆ ಮಾಡಿ. ಸ್ನೇಹಿತರಿಗೆ ಒಳ್ಳೆಯದಾಗಲಿ, ಬಂಧು ಬಳಗ ಸುಖವಾಗಿರಲಿ. ಹಾಗೆಯೇ ನಮ್ಮ ಅನು ಮ್ಯೂಸಿಕ್ ಅಕಾಡೆಮಿ ವತಿಯಿಂದ 2025 ವತಿಯಿಂದ ನಮ್ಮ ಬಸವನಗುಡಿ ಬೆಂಗಳೂರು ನಗರದ ಎಲ್ಲ ವಲಯದ ಎಲ್ಲ ಪ್ರಜೆಗಳು ಸಕಲ ಜನರು ಸುಖವಾಗಿರಲಿ. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಪಾರ್ಸಿ ಬೌದ್ಧ ಜನ ಎಲ್ಲರೂ ಮಂಗಳವಾಗಿ ಸುಖವಾಗಿ ಸಕಾಲಕ್ಕೆ ಮಳೆ ಬೆಳೆಯಾಗಿ ಸಮೃದ್ಧಿ ಉಂಟಾಗಿ ನಿಮ್ಮ ಹುಟ್ಟೂರು ನಿಮ್ಮ ತಾಲೂಕು ಜಿಲ್ಲೆಯಿಂದ ಕರ್ನಾಟಕ ರಾಜ್ಯಕ್ಕೆ
ಕರ್ನಾಟಕದ 7 ಕೋಟಿ ಜನರು ಸುಖವಾಗಿರಲಿ, ದುಃಖದಿಂದ ಬಿಡುಗಡೆಯಾಗಲಿ, ಆರೋಗ್ಯವಾಗಿರಲಿ, ಮಂಗಳವಾಗಿರಲಿ. ಭಾರತ ಖಂಡದ 140 ಕೋಟಿ ಜನರು ಸುಖವಾಗಿರಲಿ, ಎಲ್ಲ ಸಮುದಾಯ ಎಲ್ಲ ಮಾನವ ಕೋಟಿ ಸುಖವಾಗಿರಲಿ, ಪ್ರಾಣಿ ಪಕ್ಷಿ ಜೀವಿಗಳಿಗೆ ಸಕಾಲ ಮಳೆ ಬೆಳೆಗೆ ಸಮೃದ್ಧಿ ಉಂಟಾಗಲಿ. ನಮ್ಮ ನೆರೆಹೊರೆಯ ರಾಷ್ಟ್ರಗಳು ಜನರು ಸುಖವಾಗಿರಲಿ, ದುಃಖದಿಂದ ಬಿಡುಗಡೆಯಾಗಿ ಸುಖವಾಗಿರಲಿ. ಹಾಗೂ ಜಗತ್ತಿನ 700 ಕೋಟಿ ಜನರು ಸುಖವಾಗಿರಲಿ, ದುಃಖದಿಂದ ಬಿಡುಗಡೆಯಾಗಿ ಸುಖ ಶಾಂತಿ ನಿಮ್ಮನ್ನು ಪಡ್ಕೊಂಡು ದ ಇನ್ನರ್ ಟ್ಯಾಂಗಲ್ ಅಂಡ್ ದ ಔಟರ್ ಟ್ಯಾಂಗಲ್. ದಿಸ್ ಜನರೇಷನ್ is entangled in a tangle. I ask you this question, Gautama, how to disentangle this tangle? A wise man well versed in virtue and consciousness, as a bhikkhu ardent and sage says, he who can disentangle this tangle. ಅಂತರಂಗದ ಸಿಲುಕೆಗಳು, ಬಾಹ್ಯದ ಸಿಲುಕೆಗಳು ಇಷ್ಟು ಕಷ್ಟದಲ್ಲಿದ್ದರೂ ಮಾನವ ಕೋಟಿ ದುಃಖದಿಂದ ಹೇಗೆ ಬಿಡುಗಡೆಯಾಗದು ಅಂತಂದರೆ ಶೀಲ ಸಮಾಧಿ ಪ್ರಜ್ಞೆಯಿಂದ ಅವರು ದುಃಖದಿಂದ ಬಿಡುಗಡೆಯಾಗಿ ನಿಬ್ಬಣವನ್ನು ಪಡೆಯುವಂಥದ್ದು. ಹಾಗೆ ಸಕಲ ಜಗತ್ತಿನ ಸಮಸ್ತ ಮಾನವ ಕೋಟಿ ಸಕಲ ಜೀವಿಗಳು ಪ್ರಾಣಿ ಪಕ್ಷಿಗಳಿಗೆಲ್ಲ ಒಳ್ಳೆಯದಾಗಿ, ಜಲಚರ ಪ್ರಾಣಿಗಳು ದುಃಖದಿಂದ ಬಿಡುಗಡೆಯಾಗಿ, ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಅಷ್ಟದಿಕ್ಕೂ ಜಲಚರ ಪ್ರಾಣಿಗಳು ಒಳ್ಳೆಯದಾಗಿ, ದುಃಖದಲ್ಲಿರ್ತಕ್ಕಂಥ ಜೀವಿಗಳು ದುಃಖದಿಂದ ಬಿಡುಗಡೆಯಾಗಿ, ಹಾಗೆಯೇ ಉನ್ನತ ಸ್ತರದ ಜೀವಿಗಳು ಬೋಧಿಯಡಿಗೆ ಅವರು ಅಭ್ಯಾಸವನ್ನು ಮಾಡ್ತಾ ನಿಬ್ಬಣವನ್ನು ಪಡೆಯುವಂತಾಗಲಿ. ಮೇ ಆಲ್ ಲಿವಿಂಗ್ ಬೀಯಿಂಗ್ಸ್ ಬಿ ಫ್ರೀ ಫ್ರಮ್ ಸಫರಿಂಗ್, ಮೇ ಆಲ್ ಆಫ್ ದೆಮ್ ಬಿ ಹ್ಯಾಪಿ, ಮೇ ಆಲ್ ಆಫ್ ದೆಮ್ ಹ್ಯಾವ್ ದಿ ಅಪರ್ಚುನಿಟಿ ಟು ಅಟೈನ್ ದಿ ಪಾತ್ ಆಫ್ ನಿಬ್ಬಾಣ ಇನ್ ದಿಸ್ ಲೈಫ್. ಸಬ್ಬತ್ತಿ ಯೋಜಂತು ನಾನು ಹೇಳಿದೆ ಹೇಳಿ, ದುಃಖ ಪತಾಚ ನಿರ್ದುಃಖ, ಭಯ ಪತಾಚ ನಿರ್ಭಯ, ಶೋಕ ಪತಾಚ ನಿಶೋಕ, ಓಂತು ಸಬ್ಬೇಬಿ ಪಾಣಿನೋ. ನಮ್ಮ ಜೀವನದಲ್ಲಿ ಏನೇ ತಪ್ಪು ನೀವು ಮಾಡಿದ್ರೆ ಕ್ಷಮಿಸೋದು ಕೂಡ ಒಂದು ಮೆಡಿಟೇಷನ್. ಹಾಗೆ ನಿಧಾನ ಕುಸುತ್ತಕ್ಕಂಥ ಸುಪಡಿ. ಸ್ಮೈಲಿಂಗ್ ಆ್ಯಂಡ್ ಲಾಫಿಂಗ್ ಇಸ್ ಎ ಮೆಡಿಟೇಷನ್. ಟ್ರೈ ಟು ಡೆವಲಪ್ ದ ಆರ್ಟ್ ಆಫ್ ಸ್ಮೈಲಿಂಗ್. ಆಲ್ ದಿ ಟೆನ್ಷನ್ ಆ್ಯಂಡ್ ಟೈಟ್ನೆಸ್ ವಿಲ್ ರೆಡ್ಯೂಸ್. ಹಾಗೆ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಲೋಭ ಮೋಹ ದ್ವೇಷಗಳು, ಕೋಪ ತಾಪನ ಬಿಟ್ಬಿಡೋಣ. ಮೈತ್ರಿ ಕರುಣೆ ಮುದಿತ ಸಮತವನ್ನು ಅಭಿವೃದ್ಧಿಪಡಿಸ್ಕೊಳ್ಳೋಣ. ನಿಧಾನ ಕುಸುಪಡಿ. ಮನಸ್ಸಲ್ಲಿ ಭವತು ಸಬ್ಬಮಂಗಳಂ, ತಿರುವಣ್ ಶರಣೆ, ನಮೋ ಬುದ್ಧಾಯ ಹೇಳಿ. ಸಾಧು ಸಾಧು ಸಾಧು. ಓಪನ್ ಸಬ್ಬತ್ತಿ ವಿವಜ್ಜೆತ್ತು ಸಬ್ಬ ರೋಗವನ್ನು ಸುತ್ತ ಮಾತೆ ಭವತುರಂತರಾಯ ಸುಖೀತಿ ಗೈಕೋಭವ ಭವತು ಸಬ್ಬ ಮಂಗಳ ಪ್ರಕ್ಕಂತು ಸಬ್ಬ ದೇವತಾ ಸಬ್ಬ ಬುದ್ಧಾನ ಭಾವೇನ ಸಬ್ಬ ಧಮ್ಮಾನ ಭಾವೇನ ಸಬ್ಬ ಸಂಗಾನ ಭಾವನ ಸದಾ ಸುಖಿ ಭವಕುತಿ ಅಭಿವಾದನ ಶೀಲಸ ನಿಚ್ಚ ಮುಡ್ಡ ಪಚ್ಚಯನ ಚತ್ತಾರೋ ಧಮ್ಮ ವಡ್ಡಂತಿ ಆಯು ಅಣ್ಣನ ಸುಖಂ ಬಲಂತಿ ಆಯುರ ಆರೋಗ್ಯ ಸಂಪತ್ತಿ ಸತ್ಯ ಸಂಪತ್ತಿ ಮೇವತ ಅಥೋ ನಿಧಾನ ಸಂಪತ್ತಿ ವಿನಾಚೆ ಸಮರ್ಚಿತೋತಿ. ಸಾಧು ಸಾಧು.